ಸೊ ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ನಿನ್ನೆ ಅಂದರೆ ದಿನಾಂಕ 17/11/2024 ಅಂದರೆ ನವೆಂಬರ್ 17ರಂದು PDO ಎಕ್ಸಾಮ್ ನಡೆದಿತ್ತು ಫಾರ್ HK ಸ್ಟೂಡೆಂಟ್ಸ್. ಸೊ ಅದರಲ್ಲಿ ಪೇಪರ್ 2 ವಿಷಯವಾಗಿ ಸಾಮಾನ್ಯ ಕನ್ನಡ ಎಂಬ ವಿಷಯ ಇತ್ತು. ಸೊ ಅದರಲ್ಲಿ ಬರುವಂಥ 35 ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಕಮಿಂಗ್ ಟು ಫಸ್ಟ್ ಕ್ವಶನ್, ಸುಗ್ಗಿ ಏಳು ನುಡಿದಂ ಕಾರೋಳು ಕಾಯಿ ವನಕ್ಕುಂ ಎಂಬ ಹೊಸಗನ್ನಡ ರೂಪವನ್ನು ಹಳೆಗನ್ನಡ ರೂಪವನ್ನು ಹೊಸಗನ್ನಡಕ್ಕೆ ಪರಿವರ್ತಿಸಿ. ಸೊ ಇದು ಹಳೆಗನ್ನಡದ ಒಂದು ವಾಕ್ಯವಾಗಿದೆ. ಸೊ ಇದನ್ನು ಹೊಸಗನ್ನಡಕ್ಕೆ ನಾವು ಪರಿವರ್ತನೆ ಮಾಡಿದಾಗ ಇದರ ಆನ್ಸರ್ ಏನಾಕೈತಂದರೆ, ಸುಗ್ಗಿಯಲ್ಲಿ ಉಂಡದ್ದನ್ನು ಮಳೆಗಾಲದಲ್ಲಿ ಕಾರುತ್ತಾನೆ ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆಯ ಕೃತಿಯ ಕರ್ತೃ. ಸೊ ಇದನ್ನು ಯಾರು ಬರ್ದಾರಪ್ಪ ಅಂದರೆ, ಸೊ ಇದರ ಆನ್ಸರ್ ಬಂದು ಮೂಡ್ನಕೊಡು ಚಿನ್ನಸ್ವಾಮಿಯವರು ಬರೆದಾರೆ. ಏನು ಬಹುತ್ವ ಭಾರತ ಮತ್ತು ಬೌದ್ಧ ತಾತ್ವಿಕತೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ಇವನು ಎಂಬ ಪದ. ಸೊ ಇವನು ಎಂಬುದು ಏನಕ್ಕೈತಪ್ಪ, ಇಲ್ಲಿ ಆಪ್ಷನ್ ನೋಡ್ಬೋದು, ಅಂಕಿತನಾಮ, ರೂಢನಾಮ, ಅನ್ವರ್ತಕನಾಮ, ಸರ್ವನಾಮ. ಸೊ ಇದರ ಆನ್ಸರ್ ಬಂದು ಸರ್ವನಾಮ ಆಗ್ತದೆ. ಸೊ ಅಂಕಿತನಾಮ ಅಂದರೆ ಸೊ ನಿಮ್ಮ ಹೆಸರುಗಳು ಏನಿರ್ತಾವ ಅದು ಅಂಕಿತನಾಮ. ರೂಢನಾಮ ಅಂದರೆ ರೂಢಿಯಿಂದ ಕರೆದುಕೊಂಡು ಬಂದಂತಹ ಹೆಸರು. ಫಾರ್ ಎಕ್ಸಾಂಪಲ್ ಬೆಟ್ಟ, ಗುಡ್ಡ, ನದಿ. ಓಕೆ, ಅನ್ವರ್ತಕ ನಾಮ ಅಂದರೆ ಸೊ ಅವರ ಕೆಲಸದ ಅನುಗುಣವಾಗಿ ಇಟ್ಟಂಥ ಹೆಸರುಗಳು. ಓಕೆ, ಅವ್ರಿಗೆ ನಾವು ಅನ್ವರ್ತಕ ನಾಮ ಅಂತೇವೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಅಶ್ರು ಪದದ ಅರ್ಥ. ಸೊ ಅಶ್ರು ಎಂಬುದು ಏನಪ್ಪ ಅಂದರೆ, ಸೊ ಇದರ ಅರ್ಥವೇನಪ್ಪ ಅಂದರೆ ಕಣ್ಣೀರು ಇಸ್ ದಿ ರೈಟ್ ಆನ್ಸರ್. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ. ಈ ಸಾಧನಲ್ಲಿ ಒಂದು ನ್ಯೂನ್ಯತೆ ಉಂಟು. ಸೊ ನ್ಯೂನ್ಯತೆಗೆ ಅವರು ಗೆರೆಯನ್ನು ಎಳೆದಾರೆ. ಸೊ ಅದರ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋ ಕಾರಣದಿಂದ ಸೊ ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರದೇ ಇರೋ ಆಪ್ಷನನ್ನು ನಾವು ಚೂಸ್ ಮಾಡಬೇಕು. ಸೊ ಇದ್ರ ಕರೆಕ್ಟ್ ಆನ್ಸರ್ ಬಂದು ಏನಾಕೈತೆ ಅಂದರೆ ಸೆಕೆಂಡ್ ಆಪ್ಷನ್. ಸೊ ಇಲ್ಲಿ ನ್ಯೂನ್ಯತೆ ಅಲ್ಲ, ಇಟ್ ಈಸ್ ಜಸ್ಟ್ ನ್ಯೂನತೆ. ಸೊ ಎರಡನೇ ಇರುವ ನಕ್ಕೆ ಯದ್ವತ್ತು ಬರಲ್ಲ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಇವುಗಳಲ್ಲಿ ಭೂತಕಾಲದ ಪ್ರತ್ಯಯ ಯಾವುದು? ಸೊ ಭೂತಕಾಲದ ಪ್ರತ್ಯಯ ಯಾವುದಪ್ಪ ಅಂದರೆ ಇಟ್ ಈಸ್ ದ. ಸೊ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ಓದು ಎಂಬ ಪದ ಐತಿ. ಸೊ ಇದರ ಭೂತಕಾಲ ಆಕೈತೆ ಅಂದರೆ ಓದಿದ. ಸೊ ಲಾಸ್ಟಿಗೆ ಏನು ಬರ್ತದೆ, ದ ಅನ್ನುವಂಥ ಪ್ರತ್ಯಯ ಬರ್ತದೆ. ಸೊ ಅದಕ್ಕೆ ದ ಇಸ್ ದಿ ರೈಟ್ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಸೆವೆಂತ್ ಕ್ವಶನ್, ಕೆಳಗಿನ ಕವಿ ಮತ್ತು ಕೃತಿಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಓಕೆ, ಸೊ ಇಲ್ಲಿ ಫಸ್ಟ್ ಕುವೆಂಪು ಅವ್ರದ್ದು ಅಂತೈತಿ. ಸೊ ಅವರ ಕೃತಿ ಯಾವುದಪ್ಪ ಅಂದರೆ ಇಟ್ ಈಸ್ ನಮಗೆಲ್ಲರಿಗೂ ಗೊತ್ತಿರುವಂತೆ ಅದು ಶ್ರೀರಾಮಾಯಣ ದರ್ಶನ. ಸೊ ಇದೇ ಕೃತಿಗೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಓಕೆ, ನೆಕ್ಸ್ಟ್, ಸೊ ದೇವನೂರು ಮಹಾದೇವ. ಸೊ ಇವ್ರು ಏನು ಬರೆದಿದ್ದಾರೆ ಅಂದರೆ ಎದೆಗೆ ಬಿದ್ದ ಅಕ್ಷರ. ಸೊ ವಿಕ್ರು ಗೋಕಾಕ್ ಅವರು ಭಾರತ ಸಿಂಧು ರಶ್ಮಿ. ಸೊ ಇವ್ರಿಗೂ ಕೂಡ ಭಾರತ ಸಿಂಧು ರಶ್ಮಿ ಅನ್ನುವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ. ಸೊ ಅನಕೃ ಏನಾಗುತ್ತೆ, ಸಂಧ್ಯಾ ರಾಗ. ಸೊ A2 ಆಗುತ್ತೆ, B4, C1 ಆಗುತ್ತೆ. ಓಕೆ, ಸೊ ಇದು ಯಾವ ಆಪ್ಷನ್ ಒಳಗೆ ಐತಪ್ಪ ಅಂದರೆ ಇಟ್ ಈಸ್ ಥರ್ಡ್ ಆಪ್ಷನಲ್ಲಿ ಐತಿ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ. ಸೊ ಏನಪ್ಪ ಅಂತಂದರೆ ಸೊ ಇಲ್ಲಿ ಯಾವ ಪದಕ್ಕೆ ಅವರು ಅಂಡರ್ಲೈನ್ ಮಾಡ್ಯಾರ ಅಂದರೆ ಸರ್ಕ್ಯುಲರ್. ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಲ್ಲಿ ನಾಡಗೀತೆಯನ್ನು ಕಡ್ಡಾಯವಾಗಿ ಹಾಡಲು ಸೂಚಿಸಿ ಸರ್ಕ್ಯುಲರ್ ಹೊರಡಿಸಿದೆ. ಸೊ ಸರ್ಕ್ಯುಲರ್ ಎಂಬಂಥದ್ದು ಇಂಗ್ಲೀಷ್ ಪದ. ಸೊ ಅದಕ್ಕೆ ಒಂದು ಕನ್ನಡ ಪದ ಏನಾಗತ್ತಂದರೆ ಸುತ್ತೋಲೆ ಇಸ್ ದಿ ರೈಟ್ ಆನ್ಸರ್. ಸೊ ನಿಮ್ಗೆ ಕಾಲೇಜ್ ಒಳಗೆ ಆಗಿರ್ಬೋದು, ಸೊ ಯಾವುದೇ ನೋಟಿಫಿಕೇಷನ್ ಬಂದರೂ ಅದರ ಸುತ್ತೋಲೆ ಅಂಥೇಳಿ ನಾವು ಭಾಳಷ್ಟು ಕಡೆ ಅದನ್ನು ನೋಡಿರ್ತೀವಿ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ನೈನ್ತ್ ಕ್ವಶನ್, ಮೋಸಗಾರ ಎಂಬುದು ಕೃದಂತ ನಾಮನು, ಕೃದಂತ ಭಾವನಾಮನು, ತದ್ದಿತಾಂತ ಭಾವನಾಮನು, ತದ್ದಿತಾಂತ ನಾಮನು.
ಇಲ್ಲಿ ಮೋಸಗಾರ ಅಂತ ಇದೆ. ಓಕೆ, ಸೊ ಇದೇನಾಗ್ತದೆ ಅಂದರೆ ತದ್ದಿತಾಂತ ನಾಮ. ಓಕೆ, ಮೋಸಗಾರ, ಇಟ್ ಈಸ್ ತದ್ದಿತಾಂತ ನಾಮ ಇಸ್ ದಿ ರೈಟ್ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ವಾಪಿ ಪದದ ತದ್ಭವ ರೂಪ. ಸೊ ಇದರ ತದ್ಭವ ರೂಪ ಏನಾಗ್ತದೆ ಅಂದರೆ ಇಟ್ ಈಸ್ ಬಾವಿ, ಬಾವಿ ಅಂಥೇಳಿ ಆಗ್ತದೆ ಇದರ ತದ್ಭವ ರೂಪ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 11th ಕ್ವಶನ್, ಆತ್ಮಾರ್ಥಕ ಸರ್ವನಾಮಗಳನ್ನು ಗುರುತಿಸಿ. ಸೊ ಇಲ್ಲಿ ಆಪ್ಷನ್ಸ್ಗಳನ್ನ ಕೊಟ್ಟಾರೆ. ಆತ್ಮಾರ್ಥಕ ಸರ್ವನಾಮ ಯಾವುದಂತೇಳಿ ಗುರುತಿಸ್ಬೇಕು ನಾವು. ಸೊ ಇದರ ರೈಟ್ ಆನ್ಸರ್ ಬಂದು ತಾನು ಮತ್ತು ತಾವು ಇಸ್ ದಿ ರೈಟ್ ಆನ್ಸರ್. ಸೊ ಆತ್ಮಾರ್ಥಕ ಅಂದರೆ ನಮಗೆ ನಾವು ಸೂಚಿಸಿಕೊಳ್ಳುವಂತಹ ಒಂದು ಪದ, ಸೊ ಆ ಒಂದು ಸರ್ವನಾಮ ಪ್ರನೌನ್. ಓಕೆ, ಸೊ ತಾನು ಮತ್ತು ತಾವು ಅಂದರೆ ನಮ್ಮನ್ನು ನಾವು ಸೂಚಿಸಿಕೊಳ್ಳುವಂಥ ಪದ, ಅದಕ್ಕೆ ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಪ್ರಸೂನ ಪದದ ಅರ್ಥ ಕೊಡುವ ಇನ್ನೊಂದು ಪದವನ್ನು ಗುರುತಿಸಿ. ಸೊ ಇದಕ್ಕೆ ರೈಟ್ ಆನ್ಸರ್ ಏನಾಕೈತೆ ಅಂದರೆ ಹೂವು ಇಸ್ ದಿ ರೈಟ್ ಆನ್ಸರ್. ಪ್ರಸೂನಕ್ಕೆ ಇನ್ನೊಂದು ಪದ ಏನಂದರೆ ಅದು ಹೂವು. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಪದಗಳಲ್ಲಿ ಕಾಗುಣಿತ ಸರಿಯಾಗಿರುವ ಪದ ಯಾವುದು? ಸೊ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರದೇ ಇರುವಂಥ ಆಪ್ಷನ್ ಯಾವುದಂತ ಕೇಳಿದ್ದಾರೆ. ಸೊ ಇದ್ರ ರೈಟ್ ಆನ್ಸರ್ ಬಂದು ಸೆಕೆಂಡ್, ಉಚ್ಚೈಶ್ರವಸ್ಸು. ಓಕೆ, ದಿಸ್ ಈಸ್ ರೈಟ್ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲೀಷ್ ಪದಕ್ಕೆ ಕನ್ನಡ ರೂಪವನ್ನು ಗುರುತಿಸಿ. ಸೊ ಸಿಲೆಬಸ್ ಅನ್ನುವಂಥ ವರ್ಡಿಗೆ ಅವರು ಅಂಡರ್ಲೈನ್ನ ಮಾಡ್ಯಾರ. ಸಿಲೆಬಸ್ ಅಂದರೆ ನಾವು ಕನ್ನಡ ಒಳಗೆ ಏನಂತೇವೆ ಅಂದರೆ ಅದು ಪಠ್ಯಕ್ರಮ. ಸೊ ಇಲ್ಲಿ ಭಾಳಷ್ಟು ಈಸಿ ಆದಂಥ ಕ್ವಶನ್ ಅಂತ ಕೂಡ ಹೇಳ್ಬೋದು ನಾವು ಇದನ್ನು. ಓಕೆ, ಸೊ ನೆಕ್ಸ್ಟ್, ಘಟಿಕೋತ್ಸವ ಎಂದರೆ. ಸೊ ನಾವು ಘಟಿಕೋತ್ಸವ ಅಂದರೆ ಇದರ ಅರ್ಥವನ್ನು ಕೇಳಿ ಏನಪ್ಪ ಅಂತಂಥೇಳಿ. ಸೊ ನಮಗೆಲ್ಲರಿಗೂ ಗೊತ್ತಿರೋಂತೆ ಇಟ್ ಈಸ್ ಪದವಿ ಪ್ರದಾನ ಮಾಡುವ ಒಂದು ಕಾರ್ಯಕ್ರಮ. ಸೊ ನಾವು ಇದನ್ನು ಇಂಗ್ಲೀಷಲ್ಲಿ ಕಾನ್ವಕೇಶನ್ ಅಂತ ಕೂಡ ಕರಿತೀವಿ. ಸೊ ಎಲ್ಲರೂ ನಿನ್ನೆ ಬರೆದಂಥವ್ರು ಡಿಗ್ರಿಯನ್ನು ಪಾಸ್ ಮಾಡಿದವರೇ ಆಗಿರ್ತಾರೆ. ಓಕೆ, ಸೊ ಅವ್ರಿಗೆ ಇದು ಭಾಳಷ್ಟು ಈಸಿ ಆದಂಥ ಒಂದು ಕ್ವಶನ್. ಪದವಿ ಪ್ರದಾನ ಮಾಡುವಂಥ ಕಾರ್ಯಕ್ರಮಕ್ಕೆ ನಾವು ಘಟಿಕೋತ್ಸವ ಅಂತೇಳಿ ಕರಿತೀವಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಪ್ರತಿ ಪ್ಲಸ್ ಉತ್ತರ, ಪ್ರತ್ಯುತ್ತರ ಇದು ಯಾವ ಸಂಧಿಗೆ ಉದಾಹರಣೆ? ಸೊ ಇದು ನಾವು ಇದನ್ನು ಈಸಿಯಾಗಿ ಹೇಳ್ಬೋದು. ಇದು ಯಾವ ಸಂಧಿ ಅಂದರೆ ಇಟ್ ಈಸ್ ಎಂಡ್ ಸಂಧಿ. ಸೊ ಎಂಡ್ ಸಂಧಿ ಒಳಗೆ ಏನೇನು ಆದೇಶ ಆಗಿ ಬರ್ತದೆ ಅಂದರೆ ಯವರ. ಸೊ ಇಲ್ಲಿ ಪ್ರತ್ಯುತ್ತರ, ಇಲ್ಲಿ ಆದೇಶವಾಗಿ ಬಂದಿರೋದಂದರೆ ಇದು ಎಂಡ್ ಸಂಧಿಗೆ ಒಂದು ಉದಾಹರಣೆ. ಸೊ ಈ ಕ್ವಶನ್ನ ಭಾಳಷ್ಟು ಸಲ ರಿಪೀಟೆಡ್ ಆದಂಥ ಕ್ವಶನ್ ಕೂಡ ಹೌದು ಇದು. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಕನ್ನಡದ ಮೊದಲ ಶಾಸನ ಯಾವ ರಾಜಮನೆತನಕ್ಕೆ ಸೇರಿದೆ? ಸೊ ಇದು ಯಾವ ರಾಜಮನೆತನಕ್ಕೆ ಸೇರಿದೆ ಅಂದರೆ ಇಟ್ ಈಸ್ ಕದಂಬ. ಸೊ ಅದು ಯಾವ ಶಾಸನ ಅಂಥೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಉತ್ತರಗಳನ್ನು ತಿಳಿಸ್ರಿ. ಓಕೆ, ನೆಕ್ಸ್ಟ್ ಕ್ವಶನ್, ಗಾದೆ ಪೂರ್ಣಗೊಳಿಸಿ. ಸೊ ಇಲ್ಲಿಗೆ ಒಂದು ಗಾದೆಯನ್ನು ಕೊಟ್ಟಾರ, ನಡುಕ ಡ್ಯಾಶ್ ಹಾಕಿರ, ಅದನ್ನ ಫುಲ್ ಕಂಪ್ಲೀಟ್ ಮಾಡ್ಬೇಕು ನಾವು. ಹರಿಯುವ ನೀರಿಗೆ ಡ್ಯಾಶ್ನ ಅಪ್ಪಣೆ. ಸೊ ಇದರ ರೈಟ್ ಆನ್ಸರ್ ಬಂದು ದೊಣ್ಣೆ ನಾಯಕ. ಸೊ ಹರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ. ಸೊ ಯೂಶಲಿ ಹಳ್ಳಿಗಳಲ್ಲಿ ಸೊ ಈ ಥರ ಒಂದು ಗಾದೆಯನ್ನು ಅವರ ಸಾಮಾನ್ಯ ಲೈಫಲ್ಲಿ ಯೂಸ್ ಮಾಡೋದು ಭಾಳಷ್ಟು ಸಹಜ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 19th ಕ್ವಶನ್, ಅಂಗಿ ತೆಗಿ ಬಾವಿಯಲ್ಲಿ ಇಳಿ. ಸೊ ಈ ಒಗಟಿನ ಅರ್ಥ. ಸೊ ಒಗಟಿನ ಅರ್ಥದ ಮೇಲೆ ಒಂದು ಕ್ವಶನ್ನ ಬಂದೈತಿ. ಸೊ ಇದ್ರ ರೈಟ್ ಆನ್ಸರ್ ಬಂದು ಏನಾಗ್ತೈತೆ ಅಂದರೆ ಇಟ್ ಈಸ್ ಬಾಳೆಹಣ್ಣು. ಸೊ ಅಂಗಿ ತೆಗಿ ಅಂದರೆ ಅದರ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗಿ ಅಂತ ಅರ್ಥ ಆಗ್ತದೆ. ಸೊ ಅದಕ್ಕೆ ಬಾಳೆಹಣ್ಣು ಇಸ್ ದ ರೈಟ್ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, 20th ಕ್ವಶನ್, ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿರಿ. ಓಕೆ, ಸೊ ಇಲ್ಲಿ ಜಂಬಲ್ ಮಾಡಿ ಕೊಟ್ಟಾರ ವರ್ಡ್ಸನ್ನು ನಾವು ಕರೆಕ್ಟ್ ಆದಂಥ ಒಂದು ಫಾರ್ಮಲ್ಲಿ ತರಬೇಕು. ಸೊ ಇದರ ರೈಟ್ ಆನ್ಸರ್ ಏನಕ್ಕೈತಪ್ಪ ಅಂದರೆ ಕನ್ನಡ ವನುಳಿದೆನೆಗೆ ಅನ್ಯ ಜೀವನವಿಲ್ಲ, ಪೆತ್ತನ ತಾಯಿ ಕನ್ನಡವೇ ಎನ್ನಿಸಿರು. ಸೊ MLNO ಆಗುತ್ತೆ. ಓಕೆ, ಸೊ ಇದರ ರೈಟ್ ಆನ್ಸರ್ ಬಂದು ಥರ್ಡ್ ಇಸ್ ದಿ ರೈಟ್ ಆನ್ಸರ್.
ಸೊ ಇದು ಹಳೆಗನ್ನಡ ಹಳೆಗನ್ನಡದ ವರ್ಡ್ಸ್ ಆಗಿರೋದ್ರಿಂದ ಸೊ ಉಚ್ಚಾರದಲ್ಲಿ ಒಂದಷ್ಟು ಇದಾಗುತ್ತೆ. ಓಕೆ, ಸೊ 21st ಕ್ವಶನ್. ಕುಕ್ಕು ಎಂದು ಕೋಳಿ ಕೂಗಿದು ಒಗಳ, ಇದು ಯಾವ ಸ್ವರ? ಸೊ ಕುಕ್ಕು ಎಂಬುದು ಇದು ಯಾವ ಸ್ವರಪ್ಪ ಅಂದರೆ ಇದು ಪ್ಲೂತ ಸ್ವರಕ್ಕೆ ಉದಾಹರಣೆ ಆಗುತ್ತೆ. ಓಕೆ, ಸೊ ಪ್ಲೂತ ಸ್ವರ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು, ಇದು 3 ಮಾತ್ರೆ ಕಾಲದಲ್ಲಿ ನಾವು ಉಚ್ಚರಿಸುವಂಥ ಪದಗಳಿಗೆ ಪ್ಲೂತ ಸ್ವರ ಅಂತ ಅಂತೀವಿ. ಓಕೆ, ಋಸ್ವ ಸ್ವರ ಅಂದರೆ 1 ಮಾತ್ರೆ ಕಾಲ, ದೀರ್ಘ ಸ್ವರ ಅಂದರೆ 2 ಮಾತ್ರೆ ಕಾಲ, ಅನುನಾಸಿಕ ಅಂದರೆ ಇದು ಮೂಗಿನಿಂದ ಉಚ್ಚರಿಸುವ ಪದಗಳಿಗೆ ನಾವು ಅನುನಾಸಿಕ ಅಂತ ಕರಿತೀವಿ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಚನ್ನವೀರ ಕಣವಿಯವರು ಸಾನೆಟ್ ಕವಿ ಎಂದು ಯಾರು ಪ್ರಸಿದ್ಧರಾಗಿದ್ದಾರೆ? ಸೊ ಇಲ್ಲಿ ಗೆರೆ ಎಳೆದ ಪದಕ್ಕೆ ಕನ್ನಡ ಪದ ಗುರುತಿಸಿ. ಸೊ ಸಾನೆಟ್ ಅಂಥೇಳಿ ಇಂಗ್ಲೀಷ್ ಒಳಗೆ ನಾವು ಕರಿತೀವಿ. ಸೊ ಅದಕ್ಕೆ ನಾವು ಕನ್ನಡ ಒಳಗೆ ಏನಂತೀವಿ ಅಂದರೆ ಸುನೀತ ಅಂತ ಅಂತೀವಿ. ಸೊ ಸುನೀತ ಇಸ್ ದಿ ರೈಟ್ ಆನ್ಸರ್. ಸಾನೆಟ್ ಅಂದರೆ ಅದರ ಕನ್ನಡ ಪದ ಏನಾಗಿರ್ತದೆ ಅಂದರೆ ಸುನೀತ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. 23rd ಕ್ವಶನ್. ಅರ್ಣ ಎಂದರೆ? ಸೊ ಅರ್ಣ ಎಂದರೆ ಏನಂದರೆ ಅದು ನೀರು. ಸೊ ನೀರಿಗೆ ಇನ್ನೊಂದು ವರ್ಡ್ ಏನಪ್ಪ ಅಂದರೆ ಅರ್ಣ ಇಸ್ ದಿ ರೈಟ್ ಆನ್ಸರ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. 24th ಕ್ವಶನ್. ಯಾಮಿನಿ ಎಂದರೆ? ಸೊ ಯಾಮಿನಿ ಪದದ ಅರ್ಥವನ್ನು ಇಲ್ಲೇ ಕೇಳ್ಯಾರ. ಓಕೆ, ಸೊ ಯಾಮಿನಿ ಅಂದರೆ ರಾತ್ರಿ ಎಂದರ್ಥ. ಸೊ ನೆಕ್ಸ್ಟ್ ಕ್ವಶನ್. 25th ಕ್ವಶನ್. ಅದ್ಯ ವಚನಕಾರರು ಯಾರು? ಸೊ ಅದ್ಯ ವಚನಕಾರರು ಅಂಥೇಳಿ ನಾವು ಯಾರಿಗೆ ಕರಿತೀವಪ್ಪ ಅಂದರೆ, ಸೊ ಇಲ್ಲಿ ಆಪ್ಷನ್ಗಳನ್ನ ನೋಡ್ಬೋದು. ಸಿದ್ದರಾಮ, ಅಲ್ಲಮ ಪ್ರಭು, ದೇವರ ದಾಸಿಮಯ್ಯ, ಬಸವಣ್ಣ. ಸೊ ಇದರ ರೈಟ್ ಆನ್ಸರ್ ಬಂದು ದೇವರ ದಾಸಿಮಯ್ಯ ಇಸ್ ದಿ ರೈಟ್ ಆನ್ಸರ್. ಸೊ ನಾವು ಇವ್ರಿಗೆ ಏನಂತೀವಿ ಅಂದರೆ ಅದ್ಯ ವಚನಕಾರರು ಇವರು. ಓಕೆ, ಸೊ ಅದ್ಯ ಅಂದರೆ ಮೊದಲು ಎಂದರ್ಥ. ಓಕೆ, ಸೊ ಮೊದಲ ವಚನಕಾರರು ಅಂಥೇಳಿನೂ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇದರದ್ದು ಈ ಕ್ವಶನಿಂದ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. 26th ಕ್ವಶನ್. ರುಜು ಇದರ ವಿರುದ್ಧ ಪದ. ಸೊ ಈ ಕ್ವಶನಲ್ಲಿ ಸಾಕಷ್ಟು ಗೊಂದಲ ಇರೋ ಕಾರಣ ಸೊ ಇದು ಸಮಾನಾರ್ಥಕ ಪದ ಅಂದರೆ ಇದು ರುಜುದ್ದು ಏನಾಕೈತೆ ಅಂದರೆ ಸೊ ಇದರ ಸಮಾನಾರ್ಥಕ ಪದ ಬಂದರೆ ರುಜುದ್ದು ಏನಾಗತ್ತಂದರೆ ಇಟ್ ಈಸ್ ವಕ್ರ ಅಂಥೇಳಿ ಆಕೈತಿ. ಸೊ ಇಲ್ಲಿ ವಿರುದ್ಧ ಪದ ಕೇಳ್ಯಾರ. ಸೊ ಇದನ್ನ ನೀವು ಒಂದ್ಸಲ ಕನ್ಫರ್ಮೇಷನ್ ಮಾಡ್ಕೊರಿ. ಸೊ ಆಚಾರ ವಿಚಾರ ಎನ್ನುವುದು. ಸೊ ಆಚಾರ ವಿಚಾರ ಎನ್ನುವುದು ಏನಪ್ಪ ಅಂದರೆ ಇದು ಜೋಡಿ ನುಡಿ. ಸೊ ಇಲ್ಲಿ ನೀವು ಇದು ಜೋಡಿ ನುಡಿಗೆ ಉದಾಹರಣೆ. ಓಕೆ, ಸೊ ಇಲ್ಲಿ 2 ಅಕ್ಷರಗಳಿಗೆ ಅರ್ಥವಿರುವ ಕಾರಣ ಅದಕ್ಕೆ ನಾವು ಜೋಡು ನುಡಿ ಅಂತೇಳಿ ಕರಿತೀವಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇವುಗಳಲ್ಲಿ ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವನ್ನು ಗುರುತಿಸಿ. ಸೊ ಇದರಲ್ಲಿ ಯಾವುದು ಭಾಮಹ ವಿರಚಿತ ಶಾಸ್ತ್ರ ಗ್ರಂಥವಂದರೆ ಅದು ಕಾವ್ಯಾಲಂಕಾರ ಸೂತ್ರ ವೃತ್ತಿ ಇಸ್ ದಿ ರೈಟ್ ಆನ್ಸರ್. ಸೊ ಇದು ಒಂದು ಭಾಮಹ ವಿರಚಿತ ಶಾಸ್ತ್ರಗ್ರಂಥಕ್ಕೆ ಒಂದು ಉದಾಹರಣೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳನ್ನು ಬಳಸಿಕೊಂಡು ರಚನೆಯಾಗಿರುವ ವಿಶಿಷ್ಟ ಕಾವ್ಯಕೃತಿ. ಸೊ ಯಾವುದಪ್ಪ ಅದು ವಿಶಿಷ್ಟ ಕಾವ್ಯಕೃತಿ ಅಂದರೆ ಅದು ಕಬ್ಬಿಗರ ಕಾವ್ಯ ಇಸ್ ದಿ ರೈಟ್ ಆನ್ಸರ್. ಸೊ ಇದರೊಳಗೆ ಒಟ್ಟೆ ಸಂಸ್ಕೃತದ ಸಹಾಯವನ್ನು ಪಡೆದೇ ಇಲ್ಲ. ಓಕೆ, ಪಡೆಯದ ಕೇವಲ ತದ್ಭವ ಪದ ಫುಲ್ ನಾವು ಕನ್ನಡ ಒಳಗನೆ ಈ ಕಾವ್ಯಕೃತಿಯನ್ನು ಗಮನಿಸ್ಬೋದು. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇದೀರ್ಘೆ ಪ್ಲಸ್ ಒಂದು ಇದು ಯಾವ ರೀತಿಯಾದಂಥ ಒಂದು ಸಮಾಸ? ಓಕೆ, ಸೊ ಇದರ ರೈಟ್ ಆನ್ಸರ್ ಬಂದು ಇದು ದ್ವಿಗು ಸಮಾಸಕ್ಕೆ ಒಂದು ಉದಾಹರಣೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಪಲ್ಲವ ಶಬ್ದವನ್ನು ಈ ಅರ್ಥದಿಂದ ಗ್ರಹಿಸಬಹುದು. ಸೊ ಪಲ್ಲವದ ಇನ್ನೊಂದು ಅರ್ಥ ಏನಪ್ಪ ಅಂದರೆ ಇಟ್ ಈಸ್ ಚಿಗರು ಎಂದರ್ಥ. ಸೊ ನಾವು ಪಲ್ಲವ ಡೈನೆಸ್ಟಿ ಕೂಡ ನೋಡ್ತೀವಿ. ಓಕೆ, ಹಿಸ್ಟ್ರಿ ಒಳಗಡೆ ಇತಿಹಾಸದೊಳಗಡೆ ನೋಡ್ಬೋದು, ಪಲ್ಲವ ಡೈನೆಸ್ಟಿ ಕೂಡ ಬರ್ತದೆ. ಸೊ ಇದರ ಒಂದು ಅರ್ಥ ಏನಪ್ಪ ಅಂದರೆ ಚಿಗರು ಎಂದರ್ಥ. ಸೊ ಮಿಲಿಂದ ಎಂದರೆ ಸೊ ಮಿಲಿಂದದ ಅರ್ಥವನ್ನು ಕೇಳಿದರೆ ಸೊ ಇದರ ಅರ್ಥ ಏನಾಗ್ತದೆ ಅಂದರೆ ನೊಣ ಇಸ್ ದಿ ರೈಟ್ ಆನ್ಸರ್.
ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಷಟ್ಪದಿಯ ಲಯ. ಸೊ ಷಟ್ಪದಿಯ ಲಯ ಎಷ್ಟಿರ್ತದೆ ಅಂದರೆ ಇಲ್ಲಿ ಆಪ್ಷನ್ಸ್ಗಳನ್ನ ನೋಡ್ಬೋದು. 4 ಮಾತ್ರೆ, 5 ಮಾತ್ರೆ, 3 ಮಾತ್ರೆ, 6 ಮಾತ್ರೆ. ಸೊ ಇದರ ರೈಟ್ ಆನ್ಸರ್ ಬಂದು ಷಟ್ಪದಿಯ ಲಯ ಯಾವುದಂದರೆ ಅದು 4 ಮಾತ್ರೆಯದ್ದ ಆಗಿರ್ತದೆ. ಕಮಿಂಗ್ ಟು 34th ಕ್ವಶನ್, ತ್ರಿಪದಿಯು ಯಾವ ಸ್ಥಾನದಲ್ಲಿ ಬ್ರಹ್ಮಗಣ ಬರುತ್ತದೆ? ತ್ರಿಪದಿಯ ಯಾವ ಸ್ಥಾನಗಳಲ್ಲಿ ಬ್ರಹ್ಮಗಣ ಬರುತ್ತದೆ? ಸೊ ದ ರೈಟ್ ಆನ್ಸರ್ ಇಸ್ 3rd, 6 ಮತ್ತು 9. 6 ಮತ್ತು 9 ಸ್ಥಾನಗಳಲ್ಲಿ ಬ್ರಹ್ಮಗಣ ಬರ್ತದೆ. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಸತತ ನಸರರ ಮತ್ತು ಒಂದು ಗುರು ಗಣ ವಿನ್ಯಾಸದ ಛಂದೋಬಂಧ. ಸೊ ಇದು ಛಂದಸ್ಗೆ ರಿಲೇಟೆಡ್ ಅಂತ ಒಂದು ಕ್ವಶನ್ ಆಗಿರ್ತದೆ. ಸೊ ಇದರ ರೈಟ್ ಆನ್ಸರ್ ಬಂದು 4th ಆಪ್ಷನ್ ಮಹಾಸ್ರಧಾರ ವೃತ್ತ. ಓಕೆ, ಸೊ ಇಲ್ಲಿಗೆ ನಾನು 35 ಕ್ವಶನ್ಸ್ನ ಸಾಲ್ವ್ ಮಾಡಿದೆ. ಸೊ ಕನ್ನಡ ಸಬ್ಜೆಕ್ಟ್ ರಿಲೇಟೆಡ್ ಆಗಿ 35 ಕ್ವಶನ್ಸ್ಗಳು ಇದ್ದವು. ಸೊ ಈ ಕ್ವಶನ್ ಪೇಪರಲ್ಲಿ ನಾವು ವ್ಯಾಕರಣ ಆಗಿರ್ಬೋದು, ಕವಿ ಪರಿಚಯ ಆಗಿರ್ಬೋದು, ವಚನಕಾರರ ಬಗ್ಗೆ ಸ್ವಲ್ಪ ಪ್ರಶ್ನೆ ಆಗಿರ್ಬೋದು, ಮತ್ತು ಕಾಮನ್ ಆಗಿ ಒಗಟು, ಗಾದೆ ಅಂತ ಪ್ರಶ್ನೆಗಳನ್ನು ನೋಡಿದ್ವಿ. ಸೊ ಈ ಕ್ವಶನ್ ಪೇಪರ್ ನಾನು ನೋಡಿದಾಗ ಸೊ ಇಟ್ ವಾಸ್ ನಾಟ್ ದ್ಯಾಟ್ ಡಿಫಿಕಲ್ಟ್ ಆ್ಯಂಡ್ ನಾಟ್ ದ್ಯಾಟ್ ಈಸಿ. ಸೊ ಒಂದು ಮಾಡ್ರೇಟ್ ಲೆವೆಲ್ ಆದಂಥ ಒಂದು ಪೇಪರ್ ಇತ್ತು. ಸೊ ಹಳೆಗನ್ನಡದ ಕ್ವಶನ್ಸ್ಗಳಿಗೆ ಯಾವಾಗ ಬಂದಿರ್ತಾವೋ ಅದರ ಅರ್ಥವನ್ನೇ ಒಂದು ಸ್ವಲ್ಪ ಪ್ರಶ್ನೆಗಳಿದ್ದು. ಸೊ ಅಂಥದ್ರಲ್ಲಿ ಡಿಫಿಕಲ್ಟ್ ಆಗೋದು ಸಹಜ. ಓಕೆ, ಸೊ ಅಪ್ಕಮಿಂಗ್ PDO ಎಕ್ಸಾಮ್ ಏನು ಇರ್ತದೆ ಫಾರ್ non-HK ಸ್ಟೂಡೆಂಟ್ಸ್, ಅವ್ರಿಗೆ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಸೊ ನೀವು ಕ್ವಾಲಿಟಿ ಆದಂಥ ಸ್ಟಡಿ ಮಾಡಬೇಕಾಗ್ತದೆ. ಸೊ ಭಾಳಷ್ಟು ರಿಪೀಟೆಡ್ ಕ್ವಶನ್ಸು ನಾವು ಈ ಕ್ವಶನ್ ಪೇಪರಲ್ಲಿ ನೋಡಿಲ್ಲ. ಆಲ್ ದ ಕ್ವಶನ್ಸ್ ವೇರ್ ಕ್ವಾಲಿಟಿ ಕ್ವಶನ್ಸ್. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.